ಸರ್ ಮಂಡಲ್ಪಟ್ಟಿ ಹೇಗೆ ಹೋಗೋದು? ತಾಕಿತಾ ತಾಕಿತಾ ಚೂರು ಅಪ್ಪು ಜಾಸ್ತಿ ಇತ್ತಿದು. ಒನ್ ಆಫ್ ದ ಬೆಸ್ಟ್ ರೈಡ್ ಇದು ನಮ್ಮದು, ಅಲ್ಟಿಮೇಟ್. ವಾವ್, ಫ್ರಂಟಾಗಿ ಎಂಥದಿಲ್ಲ, ಫುಲ್ ಬ್ಲೈಂಡ್. ಬಂತ ಟಾಪಿಗೆ. ಹೆಂಗೆ ಹೊಡಿತಿತ್ತು ಮುಖಕ್ಕೆ ಇದು ಹೋಗು. ಗೈಸ್, ಇವತ್ತು ನಮ್ಮ 2ನೇ ದಿವಸ. ಇಲ್ಲಿನ ಅಷ್ಟೇ ಅದು ನಿನ್ನೆ ಮಡಿಕೇರಿ. ಇವತ್ತು ಪರ್ಫೆಕ್ಟ್ ಇತ್ತು ವೆದರ್, ಒಳ್ಳೆ ಧೂಳು ಮಳೆ. ಪೊಯ್ಯ ಎಲ್ಲ ಬಲೆ ಹುಳಿಯನ್ನ. ಗೈಸ್, ಇವತ್ತು ನಮ್ಮ 2ನೇ ದಿವಸ ಮಡಿಕೇರಿಯಲ್ಲಿ. ನಮ್ಮದು ಇವತ್ತು ಪ್ಲ್ಯಾನ್ ಬಂದು ಮಂಡಲ್ಪಟ್ಟಿ ಹೋಗೋದಿತ್ತೀಗ ಕಾಣಕ್ಕೆ ಅಂತ ಹೇಳಿ. ನೋಡುವ, ನಮ್ಮ ಫಸ್ಟ್ ಒಂದು ಪೆಟ್ರೋಲ್ ಹಾಕ್ತಾರೆ. ಸರ್ ಮಂಡಲ್ಪಟ್ಟಿ ಹೇಗೆ ಹೋಗೋದು? ಹಾಂ, ಓಕೆ, ಥ್ಯಾಂಕ್ ಯು ಸರ್. ಪೆಟ್ರೋಲ್ ಪಾಡ್ಲೆ ಅಮೂಲೆ. ಓ, 1 ವೇ ಅಮರ ಸತ್ತೋಪಗೆ ಬೊಜ್ಜು ಆಯ್ತು. ಪೊಲೀಸ್ ಇಲ್ಲೇ ಇದ್ರಲ್ಲೇ, ಮ್ಯಾಪ್ ಹಾಕು, ಪೊಲೀಸ್ ಕಾಣ್ಲಾರ ಅಪ್ಪ ತೀರ್ಸು. ಈಗ ಸ್ವಲ್ಪ ಗೆಲ ಆಯ್ತಾ ಒಬ್ಬ ಸ್ಟ್ಯಾಂಡಿ. ನಾವು ಈಗ ಹೋಟ್ಲ್ ಸಿಂಡಿ ಸಿಕ್ಕಲ್ಲ, 2 ಪಪ್ಸ್ ತಿಂದು ಹೋಯ್ತು ಹೊರಟಿತ್ತು. ಪಪ್ಸ ಇವತ್ತು ಬ್ರೇಕ್ಫಾಸ್ಟ್ ಪೊಯ್. ಹಾಂ, ಧನ್ಯವಾದ. 5 ಸ್ಟಾರ್ ರೇಟಿಂಗ್ ಅವ್ರಿಗೆ. ಎಂಥ ಪ್ಲ್ಯಾಂಟೇಷನ್ ವಾಕ್, ಎಂಥ ಹೆಸರು ಇದು? ಸ್ಕೈ ವಾಕ್. ಹಾಂ, ಪೊಲೀಸ್. ಸ್ಕೈ ವಾಕಲ್ಲಿ ಫುಲ್ ಟ್ರಾಫಿಕ್ ಗೈಸ್. ಭಯಂಕರ ಒಳ್ಳೇದೇ ಕಣೆ. ಹಾಯ್, ಎಂತ ಇದೆ? ಶೇಖ್ ಲೆಫ್ಟ್ ಕಾಲೇಜ್ ಬೇಡ, ಹೊಂಡ. ಹೊಯ್ ಹೊಡಿ. ಇವ ಕಾಣಗಾಡ ಹಳಿ ಪಿಕ್ಚರ್ ಥರ ರೆಟ್ರೋ ಸ್ಟೈಲ್. ಒಬ್ಬ ಮಂದ್ಕೊಂಡಿದ್ದ ಕಣ್, ಒಬ್ಬ ಪ್ಯಾಚ್ ಅದ್ರಂಗೆ ಅಲ್ಲ, ಪಿಂಕ್ ಕಲರ್ ಅವ. ಗೈಸ್, ಈ ಎದುರು ಗಾಡಿಯವ್ರು ನಮ್ಮನ್ನ ಭಯಂಕರ ಜುಳು ಕಾಣ್ತಿದ್ರಪ್ಪ. ಯಬ್ಬ. ಆ ಬ್ರಿಡ್ಜ್ ಕಣ್, ಓಲಿ ಬ್ರಿಡ್ಜ್. ಲೆಫ್ಟ್ ಸ್ಟ್ರೈಟ್ ಲೆಫ್ಟ್. ಗೈಸ್, ಫುಲ್ ಆಫ್ ರೋಡ್ ಇತ್ತು, ಭಯಂಕರ ಡೀಪ್ ಮಾರಿದ ಒಪ್ಪು. ಇವತ್ತು ವೆದರ್ ಹೆಂಗೆ ಗೊತ್ತಾ? ಕರೆಕ್ಟ್ ರೈಡಿಗೆ ಹೇಳಿ ಮಾಡಿಸೋದು ವೆದರ್ ಇದು. ಕರೆಕ್ಟ್ ಮಳೆ, ಜಾಸ್ತಿ ಮಳೆ ಇಲ್ಲ ಸಹ, ಬಿಸಿಲು ಸಹ ಇಲ್ಲ. ಪರ್ಫೆಕ್ಟ್ ವೆದರ್. ವಾ, ಕೆಳಗೆ ಕಣಿ ಮಾರ, ಏನು ಸಾಕೋದಿತ್ತು ಮಾರ. ಕೆರೆ ಎಂತ ಇದೆ, ಟಾಪ್ ಇತ್ತು. ವಾ, ವೆದರ್ ಕಾಣಿ ಮಾರ. ಇದೆಯಾ 390? ನಾವು ಹೇಳಿ ತಗೊಂಬರ ಅದು ಗಾಡಿ. ತಗೊಳ್ಳೋ. ಫುಲ್ ಫಾಗಿ. ಆ ಗಿಡ ನೋಡ, ಸಖತ್ತುಂಟು ಮಾರ. ಇಜುಜು ಇದೆಲ್ಲ ಕರೆಕ್ಟ್ ಗಾಡಿ ಇಲ್ಲಿಗೆಲ್ಲ. ಯಾವುದೋ ವ್ಯೂ ಪಾಯಿಂಟ್ ಬಂದಂಗಿತ್ತಪ್ಪ. ಎಷ್ಟು ಕಷ್ಟಪಟ್ಟು ಇಲ್ಲಿ ಮೇಲೆ ಬರ್ತಲ್ಲ, ಬಟ್ ಇಲ್ಲಿ ಒಂದು ವ್ಯೂ ಸಿಕ್ಕಿತ್ತು ಕಣ್. ಹೆಂಗಿತ್ತು ಕಣ್, ನೆಕ್ಸ್ಟ್ ಲೆವೆಲ್. ಕಾಫಿ ಗಾಡಿ ನಿಲ್ಲಿಸಿದ್ದಾರೆ ಗೈಸ್. ಮಡಿಕೇರಿ ಎಂತ ಮಾತಾಡಿ ಮಾರ, ಜಾಪ್ ಮಾಡಿದಂತ ಎಲ್ಲ ಹೆಂಟೆಟಿ ಗಲಾಟೆ ಮಾಡ್ಕೊಂಡು ಬಂದಿನಲ್ಲ. ಅಬ್ಬೆ ಫಾಲ್ಸ್ ನೀವು ಆಚೆ ಹೋಗ್ಬೇಕಿತ್ತು, ತುಂಬ ಹಿಂದೆ ತಗೊಳ್ಬೇಕಿತ್ತು ನೀವು. ಅಲ್ಲಲ್ಲ, ಹಿಂದೆ ಒಂದು ನೀವು ಆಚೆಯಿಂದ ಬಂದದ್ದು, ಈಚೆಯಿಂದ ಬಂದ್ರಿ ಕೆಳಗಿಂದ. ಒಂದು ಅಬ್ಬೆ ಫಾಲ್ಸ್ ಇದೆ, ಅದು ಕೋಟೆ ಅಬ್ಬೆ ಫಾಲ್ಸ್ ಬೇರೆ, ಅಬ್ಬೆ ಫಾಲ್ಸ್ ಬೇರೆಯಾ? ಹೌದಾ? ಇಲ್ಲ, ಗೊತ್ತಿಲ್ಲ, ಅಷ್ಟು ಗೊತ್ತಿಲ್ಲ. ಜಿಪ್ ಓಕೆ. ಒಳ್ಳೆಯದ ಕಡೆ ಪಾಂಡ. ಎಲ್ಲಿ ಮಾರೆ ಕೋಟೆ ಅಬ್ಬೆ ಫಾಲ್ಸು? ನನಗೆ ಗೊತ್ತಿಲ್ಲ ಮಾರೆ. ಹಾಂ, ಇಲ್ಲಿ ಕೇಂಟಿದ್ರಲ್ಲ.
ವಾ ಇದು ಹೆವಿ ಇತ್ತಲ್ಲ ಮಾರ ಆಫ್ ರೋಡು. ವಾ ಲೆಟ್ಸ್ ಗೋ. ಯಾವ 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 ಹ್ಯಾರ್ಲೆ ಡೇವಿಡ್ಸನ್ ಬತ್ತಣ ಇಲ್ಲಿ ಶುರು ಆಯ್ತು ಕಣ ಮಳೆ. ಇಲ್ಲಿ ಹೈಟ್ ಬಂದ್ರೆ ಸರಿ ಮಾರ ಶುರು ಆಗ್ಬೋದು. ಆಚೆ ಅಂತೆ ಆಚೆ ಓಯಾ ಟಿಕೆಟ್ ಇತ್ತಾ? ಹೋಲಿತ್ತಲ್ಲ 60 ರೂಪಾಯಿ ಟಿಕೆಟ್ ಅಂಬ್ರಿಲ್ಲ. ಒಂದು ಗಾಡಿ 20 ರೂಪಾಯಿಗಳು ಮಾತ್ರ. ಒಂದಂದರೆ ನಮ್ಮದು ಗಾಡಿ ಬೈಕ್ ಬಿಡ್ತಿರಿಲ್ಲ, ಒಂದು ಖುಷಿ. ಕೆಲವು ಕಡೆ ಎಲ್ಲ ಬೈಕ್ ಎಂಟ್ರಿ ಇಲ್ಲ, ಜೀಪಲ್ಲಿ ಹೋಗಬೇಕು, ಹಾಗೆ ಹೇಗೆ ಹೇಳ್ತಾರೆ. ಖುಷಿ ಆಯ್ತು ನಂಗೆ, ಜ್ವರ ಇಲ್ಲ ಅಂತ. ಮೂಲ್ಯ ಟಿಕೆಟ್ ಇಲ್ಲಿಯಾ? ನೀ ಅಲ್ಲಿ ಹಣ ತಗೊಂಡವ? ಇಲ್ಲಿ ಹಣ ಕೊಡಬೇಕು ಅಂತ ಮಾರೆ. ಓಕೆ ಅಲ್ಲಿ ಹಣ ಕೊಡೋದು, ಇಲ್ಲಿ ಟಿಕೆಟ್ ತಗೊಳ್ಳೋದು. ಗೈಸ್ ಇಲ್ಲೊಂದು ಗಮ್ಮತ್ತಾಯಿತು. ಅಲ್ಲಿ 20 ಕೊಟ್ಟು ಬಂದಿತ್ತು, ಇಲ್ಲಿ 20 ಕೊಡ್ಕೊಂಬರು ವಾಪಸ್ ಈಗ. ಯಾಕಂದರೆ ಇದು ಫಾರೆಸ್ಟ್ ಅಂತೆ, ಅದು ಗ್ರಾಮ ಪಂಚಾಯಿತಿ ಅಂತ. ಟೋಟಲ್ 40 ರೂಪಾಯಿ ಆಯಿತಾ ಯಾರೋ ಬರೋರಿದ್ದರೆ. ಅಲ್ಲಿ ಟಿಕೆಟ್ ಕೊಡೋದಿಲ್ಲ, ಇಲ್ಲಿ ಟಿಕೆಟ್ ಕೊಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ಗೈಸ್ ಇಲ್ಲಿ ಎಂತ ಅಂದರೆ, ನೀವು ಪ್ಲಾಸ್ಟಿಕ್ ಬಾಟ್ಲು ಇದೆಲ್ಲ ತಗೊಂಬಂದರೆ ಒಂದು ಅಲ್ಲಿ ಇಷ್ಟು ಹೋಗ್ಬೇಕು ಫಾರೆಸ್ಟ್ ಇದರಲ್ಲಿ, ಇಲ್ಲ ನೀವು ತಗೊಂಡೋದು ಬಾಟ್ಲಿ ವಾಪಸ್ ತಂದು ತೋರಿಸ್ಬೇಕು ಅಷ್ಟೇ. ಅದೊಂದು ಒಳ್ಳೆ ರೂಲ್ಸು. ತಗೊಂಡು ಬನ್ನಿ, ಬೇಕಾಗ್ತದೆ ಬಾಟ್ಲುಗಳು, ನೀರು ಬಾಟ್ಲೆಲ್ಲ. ಬಟ್ ಬಿಸಾಡಬೇಡಿ ಇಲ್ಲೆಲ್ಲ. ನೋಡಿ ಎಷ್ಟು ಚೆಂದ ಇತ್ತು ಪ್ಲೇಸ್. ಏನು ಸೈಕಿತ್ತು ಮಹಾರಾಷ. ಎಂತ ಸೈಕಿತ್ತು. ಮೆಲ್ಲ ಕಲ್ಲು ಇತ್ತು. ಬದಿಯಿಂದ ಇದೊಂದು ಇದು ಮಾರ ಶಿಲೆಕಲ್. ಪಪ್ಪತಿಗಿತ್ತಿದೀಗ ಆರ್ಟೆಕ್ಸ್ ಅಯ್ಯೋ ಕಾಮತಿಗೆ ಹೊಟ್ಟೆ ಉರಿತ್ತು. ತಗೊಂಡ್ಕೊಂಡಿದ್ದೆ ಮರ ಆ ಗಾಡಿ. ಅಲಿಯೋ ಮಾಡಿಯೋ ಗೈಸ್. ಇದು ನಾನು ಬಂದದ್ದು ಜೂನು 26 ಅಲ್ಲ, ಇವತ್ತು 27 ಅಂತ. ನಡ್ಕೊಳೋದು ಎಂತ ಮಾರೆ, ನೈಸ್ ಟ್ರೆಕ್ಕಿಂಗ್ ಅಂತ. ಅಣ್ಣ ಒಂದು ಸೈಡ್ ಬನ್ನಿ 7 ನಾನು ಎಂತ ಮಾಡೋದು. ಎಂಥ ಫಾಗ್ ಮಾರ ಇದು. ಇದ್ರ ಗಾಡಿ ನಿಮ್ಮ ಕ್ಯಾಮ್ರಾದಲ್ಲಿ ಎಷ್ಟು ಇದಿತ್ತು ಗೊತ್ತಿಲ್ಲ, ಫುಲ್ಲು ಫಾಗ್ ಇತ್ತಿತ್ತು ಮಾತ್ರ. ಫ್ರಂಟ್ ಯಾರು ಬರ್ತಾಯಿದ್ರು ಎಂತ ಕಾಣೋದಿಲ್ಲ ಎಂತ ಸಹ. ಉಂದೆಂಡ ನಲ್ಲ ಉಂಡು ಮಾರೆ. ಹಾಂ ಮುಗಿಲ್ಪೇಟೆ ಹೌದು ಮಾರೆ. ಗಾಳಿಪಟ ಪಿಕ್ಚರ್ ನೋಡಿದರೆ ಗೊತ್ತಿರುತ್ತೆ ಎಲ್ಲರಿಗೂ. ಒಂದು ಫೇವ್ರೇಟ್ ಮೂವಿ ಅದು ಗಾಳಿಪಟ. ಅದರಲ್ಲಿ ಮುಗಿಲ್ಪೇಟೆ ಅಂತ ಒಂದು ಊರು ತೋರಿಸ್ತಾರೆ ಗೊತ್ತಾ, ಇದೇ ಊರದು. ಅದರಲ್ಲೊಂದು ರಂಗಣ್ಣದಾಗ ಡೈಲಾಗ್ ಇತ್ತಲ್ಲ, ಏನು ಊರಪ್ಪ ಇದು, ಬಟ್ಲು ಮನೆ ಥರ ಇರುತ್ತೆ ಯಾವತ್ತು ಅಂತ. ಇದೇ ಊರು ಮುಗಿಲ್ಪೇಟೆ. ಮತ್ತು ಇದು ಮಂಡಲ್ಪಟ್ಟಿ ಇದೆಲ್ಲ ಸೇಮ್ ಒಂದೇ.
ಅಂದರೆ ನಾನು ಗೂಗಲ್ ಸರ್ಚ್ ಮಾಡಿ ನೋಡಿದ್ದೆ, 2 ಒಂದೇ ಅಂತ ಬಂತು. ಎಂತ ಹೋಮ್ಸ್ ಮಾಡೋದಿಲ್ಲ. ಒಳ್ಳೆ ಕಲ್ಲು ಹಾಕಿರು. ಅದರಲ್ಲಿ ಸ್ಟಾರ್ಟಿಂಗ್ ಮೂವಿ ಸ್ಟಾರ್ಟ್ ಆಗುವಾಗ ಒಂದು ಸೀನ್ ಇತ್ತು. ದಿಗಂತ್ ಅವ್ರು ಹೇಳೋದು, ನಮ್ಮದು ಅಜ್ಜಿ ಮನೆಗೆ ಹೋಗುವ ಅಂತ. ಅಜ್ಜಿ ಮನೆಗೆ ಅಜ್ಜಿ ಮನೆ ಇರಬೇಕು. ಅದ್ರ ಗಣೇಶ ರಾಜಕೃಷ್ಣ ಯಾರೋ ಒಬ್ಬರು ಕೇಳ್ತಿದ್ರಲ್ಲಿ, ಯಾವಾಗಲೂ ಮೋಡವೇ ಇರುತ್ತಲ್ಲ ಅದೇ ಊರ ಅಂತ. ಅದೇ ಮುಗಿಲ್ಪೇಟೆ ಇದು. ಡೈಲಾಗ್ ಪಿಕ್ಚರ್ ಹೇಳೋದಕ್ಕೂ ಹೆಂಗೂ ಸಿಮಿಲರ್ ಇತ್ತು ಕಣಿ. ಫುಲ್ ಮೋಡ. ಇದು ಯಾರು ಬತ್ತಿದ್ರು ಮರ, ಯಾರು ಹಿಂದೆ ಬರಬೇಡಿ. ತಾಗಿತಾ ಚೂರು ಅಪ್ಪು ಜಾಸ್ತಿ ಇತ್ತಿದು. ಡೀಪ್. ಬಂತು. ಒಂದೊಂದ್ರೆ ಇಲ್ಲಿ ಎಲ್ಲೂ ರೋಡ್ ಹಾಳಾಯಿತು. ಎಲ್ಲ ರೋಡ್ ಲಾಯಕ್ ಚೆಂದ ಮಾಡಿದ್ರು ಮಾರೆ. ಅದೊಂದು ಖುಷಿ. ಟೂರಿಸಮ್ ಇಲ್ಲಿ ಇತ್ತಲ್ಲ, ನೈಸ್. ಒನ್ ಆಫ್ ದ ಬೆಸ್ಟ್ ರೈಡ್ ಇದು ನಮ್ಮದು. ಲಾಸ್ಟ್ ಟೈಮ್ ಪಾಯಸ ನಾನು ಎಷ್ಟು ಲಾಯಕ್ ಮಾಡಿದ್ವಿ ಮರ. ಇದು ಬಂತ ಟಾಪಿಗೆ. ಹೆಂಗೆ ಹೊಡಿತೈತ್ತು ಮುಖಕ್ಕೆ ಇದು ಫಾಗ್ ಹೆಂಗೆ ಮುಖಕ್ಕೆ ಬೀಳ್ತೈತೆ ಅಂದರೆ ಸಖತ್ ಫೀಲಿಂಗ್ ಮರ ಇದು. ನೀವು ಗೈಸ್ ಎಷ್ಟೇ ನೀವು ವೀಡಿಯೋ ನೋಡಿ, ಎಷ್ಟೇ ವ್ಲಾಗ್ ನೋಡಿ, ಎಷ್ಟೇ ಮೋಟೋ ವ್ಲಾಗ್ ನೋಡಿ, ನೀವೇ ಇಲ್ಲಿಗೆ ಡೈರೆಕ್ಟಾಗಿ ಬಂದು ಫೀಲ್ ಮಾಡ್ತಾರಲ್ಲ ಈ ವೆದರ್, ಮಳೆ. ಇದೊಂದು ಸ್ಟ್ರಗ್ಲಿಂಗ್ ರೈಡಿಂಗ್ ಇದೆ. ಮ್ಯಾಚ್ ಮಾಡೋಕ್ಕೆ ಆಗ್ತಲ್ಲ ಇದನ್ನ ಯಾವುದು. ನಾವು ಮಾಡಿದ ರೈಡ್ ಹಂಗೆ ಇದು ಒನ್ ಆಫ್ ದ ಬೆಸ್ಟ್ ರೈಡಿಗೆ ಇಟ್ಸ ಸೇರುತ್ತೆ. ಸೂಪರ್. ಎಷ್ಟು ದೂರ ಇತ್ತು ಮರ ಇದು. ಜೀಪ ಬಂದ ಹಿಂದಿಂದ. ನಮ್ಮ ಬಾಯ್ಸ್ ಬರಲೆ. ಇದೆಂತ ಫಾಗು ಮರ, ಮುಖ ಸರಿ ಹೊಡಿತಿತ್ತು ಸುಡ್ಡಿಗೆ. ನೈಸ್. ಇಲ್ಲೆಲ್ಲ ಒಟ್ರಾಶಿ ಹೋಗಿತ್ತ ಅಂತ ಅದಕ್ಕೆಲ್ಲ ಕಲ್ಲು ಹಾಕಿ ಹುಡುಗಿಯ ನನ್ನ ಮಾಡ ಇದ್ದರು ಉಂಡು ಬಂದಂಗಿತ್ತಪ್ಪ ಟಾಪಿಗೆ. ಉಡುಪಿ, ಮಂಗಳೂರು, ಕುಂದಾಪುರದಿಂದ ಯಾರೆಲ್ಲ ನಾನು ವೀಡಿಯೋ ನೋಡ್ತಾಯಿದ್ರಿ, ಒಮ್ಮೆ ಇಲ್ಲಿ ಬನ್ನಿ ನೀವು. ಈಗ ಇದು ಯಾವ ತಿಂಗಳು? ನಾನು ವೀಡಿಯೋ ಮಾಡೋದು ಜೂನ್, ಜುಲೈ, ಆಗಸ್ಟಿಗೆಲ್ಲ ಜೋರು ಮಳೆ ಇರುತ್ತೆ. ಬಟ್ ಏನು ಫೀಲಿಂಗ್ ಮಾಡಿದ್ದು ಸೆಟ್ ಅಲ್ಟಿಮೇಟ್. ವಾವ್. ಫ್ರಂಟಾಗಿ ಎಂಥದಿಲ್ಲ, ಫುಲ್ ಬ್ಲೈಂಡ್. ದಿ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ರೈಡ್. ಇದು ಕಲ್ಲು ಹಾಕು ಎಷ್ಟು ಕೆಲಸ ಮಾಡಿದ್ರಿ ನೀವು. ಗಾಡಿ ಮಗ ಯಾರು ಮಾರ ಸಾವ್. ಹೋಗು. ಎಂತ ಬೋರ್ಡ್ ಅದು? ಬೋರ್ಡ್ ಅಂತ ಇಲ್ಲ ಮಾರ. ವಾವ್. ಏನು ಸೈಕಿತ್ತು ಮಾರ ಇದು. ಮಳೆ ಬಂದಂಗಿತ್ತು, ಬಟ್ ಅದು ಮಳೆ ಅಲ್ಲ ಗೈಸ್. ಇದು ಮಳೆ ಥರಾನೇ, ಬಟ್ ಮಳೆ ಅಲ್ಲ. ಏನು ಮಾರೆ ಉಂಬೆ, ಎಂತ ಮಾಡ್ತಾ ಮಾರೇವ? ಆಗಳಿಂದ ಸಿಕ್ಕಿದೆ ಮಾರೆ. ಅಜ್ಜಾ ಹೆಂಗೆ ಏಕ್ದಮ್ ಜಕ್ಕಾಸ್. ಮಾರ ಇರ್ಬೋಲೆ ನಿಗಲಬೋಡು ಅಷ್ಟಿಗೆ. ಗೈಸ್ ನಾನು ಉಡುಪಿ, ಮಂಗಳೂರು ಮತ್ತು ನಂಗೆ ಕುಂದಾಪುರದ ಜಾಸ್ತಿ ನಾನು ವೀಡಿಯೋ ನೋಡೋರು. ಸೊ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಬೈಕಾ, ಯಾರು ಗಡೆಯವ ಕರ್ಮ ಮಾರ ಆಗಳಿಂದ ಅಡ್ಡ ಬರ್ತಿದ್ದ. ನಿಮ್ಮ ಹತ್ರ ಒಂದು ಬೈಕ್ ಇದ್ದರೆ ಸೀದಾ ಬನ್ನಿ ಇಲ್ಲಿಗೆ. ಇಲ್ಕಣಿ ಹುಬ್ಬಗೆಲ್ಲ
Finally, we reached the destinations. ಎಂತ ಇಂಬಳ ಇತ್ತ ಇಂಬಳಲ್ಲ ಆ ಲೆವೆಲಿಗೆ ಫಾಗ್ ಹೊಡೆದು ಮುಖಕ್ಕೆ. ಗೈಸ್ ನಾ ಮಂಡಲಪಟ್ಟಿ ವ್ಯೂ ಪಾಯಿಂಟಿಗೆ ಬಂದಿದ್ದು. ಬಟ್ ಸ್ಯಾಡ್ ವಿಷಯ ಅಂತಂದರೆ ಫಾಗ್ ಜಾಸ್ತಿ ಇದೆ. ನೀವೇ ನೋಡಿ, ವ್ಯೂ ಇಲ್ಲ ಗೈಸ್. ನಮ್ಮ ವ್ಯೂ ನೋಡ್ಲಿಕ್ಕೆ ಬಂದಿದ್ದಾರೆ, ಬಟ್ ವ್ಯೂ ಇಲ್ಲ. ನೀವೆಂತ ಸ್ಕೂಬಾ ಉಂಟು ಇಲ್ಲಿ? ಬನ್ನಿ ಸ್ಕೂಬಾ ಡೈವ್ ಉಂಟು ಕೆಳಗಡೆ. ಎಲ್ಲಿಂದ ಸ್ಕೂಬಾ ಗೈಸ್. ಆಯಿತು ಮಂಡಲ್ಪಟ್ಟಿ. ಎಂತ ಅಂತ ಆಯ್ತು ಅಂದರೆ ಫುಲ್ ಫಾಗ್. ಸೊ ನಮಗೆ ವ್ಯೂ ಸಿಗಲಿಲ್ಲ, ಕ್ಲಿಯರ್ ವ್ಯೂ ಇಲ್ಲ. ನಾವು ಮೇಲವರೆಗೆ ಎಂಡರಿಗೆ ಹೋಗಿ ವಾಪಸ್ ಬಂತು. ಬರೀ ಫಾಗ್. ಅಲ್ಲಿ ಫೋಟೋ ಗಿಟ ಅಂತ ತೆಗಿಯುವಂತ ಇಲ್ಲ, ವೇಸ್ಟ್. ಅದು ಇಲ್ಲಿ ತೆಗಿಬೋದು, ಇಲ್ಲೇ ಮೇಲೆ ತೆಗಿಲಿ ಒಳ್ಳೆ. ಬಟ್ ಇದು ಒಂದು ನವಂಬರ್ ಟೈಮಿಗೆಲ್ಲ ಒಳ್ಳೆ ಇರ್ಬೋದು, ನವಂಬರ್ ಡಿಸೆಂಬರಿಗೆಲ್ಲ. ಗಂಟೆ 3 ಆಯಿತು, ಹಸುವೆ ಆಗ್ತಾ ಉಂಟು. ಸೊ ಒಂದು ಊಟ ಮಾಡಿ ಮನೆ ಕಡೆ ಪಯಣ. ಈ ಮಂಡಲ್ಪಟ್ಟಿಯ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಆಗಿ ನಿಮಗೆ ಎಂತ ಇಷ್ಟ ಆಯಿತು, ಎಂತ ಇಷ್ಟ ಆಗಲಿಲ್ಲ ಅಂತ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನು ಸ್ವಲ್ಪ ದೂರ, ಒಂದು 200 ಮೀಟ್ರ್ ಅಷ್ಟೇ. ಸರಿ ಗೆಳೆಯರೇ, ಈ ಮಂಡಲ್ಪಟ್ಟಿಯ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಡಿ. ಅದರಿಂದ ನಮ್ಮ ವಿಡಿಯೋ ಇನ್ನೊಬ್ರಿಗೆ ರೀಚ್ ಆಗ್ತದೆ. ಮತ್ತು ಒಂದು ಕಮೆಂಟ್ ಹಾಕಿ ನಿಮ್ಗೆ ಎಂತ ಇಷ್ಟ ಆಯಿತು, ಎಂತ ಇಷ್ಟ ಆಗಲಿಲ್ಲ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನ ಕರೆಕ್ಟ್ ಮಾಡ್ಕೊಳ್ತೇವೆ. ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೆಂತ ಹೋಗೋದೇ ದಾರಿ, ಇನ್ನು ವಿಡಿಯೋ ಮಾಡೋದಿಲ್ಲ ನಾನು. ಸಿಗುವ ನೆಕ್ಸ್ಟ್. ಈ ಮಳೆಗಾಲದಲ್ಲಿ ಇನ್ನೊಂದು ರೈಡ್ ಮಾಡುವ, ಇನ್ನೊಂದೆಲ್ಲಾದರೂ ಆಫ್ ರೋಡ್ ಹೋಗುವ, ಈ ಥರದ್ದೇ ಒಂದು ಪ್ಲೇಸಿಗೆ ಹೋಗುವ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.